ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಇವತ್ತು ಭಾನುವಾರ ಹಬ್ಬದ ಶುಭಾಶಯಗಳು. ಬಾಡೂಟ ತಿನ್ನೋರಿಗೆ ಒಳ್ಳೊಳ್ಳೆ ಖಾದ್ಯಗಳು, ಒಳ್ಳೊಳ್ಳೆ ಸೈಡ್ಸು, ಒಳ್ಳೊಳ್ಳೆ ಐಟಮ್ಸು, ಒಳ್ಳೊಳ್ಳೆ ಇದು ಏನಪ್ಪ ಮಟನ್, ಪಲಾವು, ನಾಟಿ ಕೋಳಿ ಎಲ್ಲವನ್ನು ತಿನ್ನಿ ತೇಗಿ ಅಂತ ಹೇಳ್ತಾ, ಮೈಸೂರಲ್ಲಿರೋರು ಹೋಟೆಲ್ ಹನುಮಂತು, ಲಕ್ಷ್ಮಣ್ ಮೆಸ್ಸು, ಎಗ್ ಫ್ರೈಡ್ ರೈಸ್ಗೆ ಸರಸ್ವತಿ ಥಿಯೇಟರ್ ಎದುರುಗಡೆ, ಹಿಂಗೆ ಹಲವಾರು ಚಾಮುಂಡೇಶ್ವರಿ, ಗೌಡ್ರು ಮೆಸ್ಸು ಎಲ್ಲವೂ ಇದೆ. ಸೊ ತಿಂದು ತೇಗಿ ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಸ್ನೇಹಿತರೆ, ಒಂದು 3-4 ದಿನದಿಂದ ಸ್ಟೇಟಸ್ ಅಂತ ಓಡ್ತಾ ಇದೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಟೇಟಸ್ ಬಗ್ಗೆ ಕಮೆಂಟ್ ಮಾಡಿದ್ರು. ಸೋಕಾಲ್ಡ್ ಭ್ರಷ್ಟಾತೀತ ಬಂಡೆ ಅಲಿಯಾಸ್ ಶಿವಕುಮಾರ ಅಲಿಯಾಸ್ ಕನಕಪುರದ ಧೀರ, ಸಾತನೂರಿನ ವೀರ, ಒಬ್ಬ ಭ್ರಷ್ಟಕೋರ, ಲಂಚಕೋರ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು, ನಿನ್ನ ಸ್ಟೇಟಸ್ ಏನಪ್ಪ, ಉಪಮುಖ್ಯಮಂತ್ರಿ ಆಗಿದೆಯಲ್ಲ, ಯಾವಾಗ ಮುಖ್ಯಮಂತ್ರಿ ಆಗ್ತೀಯ ಅಂತ ಕೇಳಿದ್ದಕ್ಕೆ, ಸೊ ಈ ಗಿರಾಕಿ ಭಾಳ ಏನೋ ತನ್ನ ಮೇಧಾವಿ ಬೆಳೆದ್ಬಿಟ್ಟಿದ್ದೀನಿ ಅಂತ ಹೇಳ್ತಾ. ಸೊ ಹೇಳ್ತಾನೆ, ಆ ಹುಡುಗನ ಸ್ಟೇಟಸ್ ಏನ್ರಿ, ನಮ್ಮ ಲೋಕಲ್ ಇವರು ಮಾತಾಡ್ತಾರೆ ಅಂತ ಹೇಳ್ತಾನೆ. ಸೊ ಆಯ್ತಪ್ಪ ಶಿವಕುಮಾರ, ನಾವು ನಿಖಿಲ್ ಕುಮಾರಸ್ವಾಮಿದು ಏನು ಸ್ಟೇಟಸ್ಸು ಅವನು ಏನಂತ ಹೇಳ್ದ ನಿಖಿಲ್ ಕುಮಾರಸ್ವಾಮಿ, ನಾನು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ, ನಾನೊಬ್ಬ ಟ್ಯಾಕ್ಸ್ ಪೇಯರು, ನಾನೊಬ್ಬ ಕನ್ನಡಿಗ. ಸೊ ನಾನು ಮೂರು ಬಾರಿ ಸೋತಿರ್ಬೋದು, ಆದರೆ ಜನರ ಮಧ್ಯ ಇದ್ದೀನಿ ಅಂತ ಹೇಳಿದ್ದಾರೆ ನಿಖಿಲ್. ಸೊ ನಿನ್ನ ಸ್ಟೇಟಸ್ ಏನು? ಹೌದಪ್ಪ, ನಾವು 3 ಸಲಿನೂ ಸೋಲ್ತೀವಿ, ಇನ್ನೂ 3 ಸಲ ಸೋಲ್ತೀವಿ, ಆದರೆ ನಿನ್ನ ಸ್ಟೇಟಸ್ ಏನೋ 89ರಲ್ಲಿ ಬೆನ್ ಕೆರ್ಕೊಂಡು ಗೆದ್ದಂಥ ನೀನು ಜೈಲ್ ಮಂತ್ರಿಯಾಗಿ ಭ್ರಷ್ಟ ಆದೆ, ಕೊನೆಗೆ ಜೈಲ್ಗೆ ಹೋಗಿ ಬಂದೆ. ಇದು ನಿನ್ನ ಸ್ಟೇಟಸ್ಸಾ? ಅದಾದಮೇಲೆ 94ರಲ್ಲೂ ನೀನು ಬೆನ್ ಕೆರ್ಕೊಂಡು ಸೋತಿದ್ಯಾ ಅವತ್ತು, ಕರಿಗೌಡನೋ ಯಾರೋ ಅವ್ರ ವಿರುದ್ಧ. ಆದ್ರೂ ನೀನು ಅಲ್ಲೇನೋ ಇದು ಮಾಡ್ಕೊಂಡು ನಿನಗೆ ಟಿಕೆಟೇ ಕೊಡಲಿಲ್ವಲ್ಲಯ್ಯ 94ರಲ್ಲಿ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಅದು ಇದು ಅಂತ ಬುರುಡೆ ಬಿಡ್ತೀಯಲ್ಲ, ಇಂಡಿಪೆಂಡೆಂಟಾಗಿ ನಿಂತೆ. ಇದು ನಿನ್ನ ಸ್ಟೇಟಸ್ಸಾ? 99ರಲ್ಲಿ ಬಿಡು, ವೇವಿತ್ತು, ಏನೋ ಗೆದ್ದೆ. 2004-8 ನೀನು ಸೋತಿದ್ದೆ, ಕುಮಾರಸ್ವಾಮಿ ಭಿಕ್ಷೆಯಿಂದ ನೀನು ಗೆದ್ದಿರೋದು. ಇದು ನಿನ್ನ ಸ್ಟೇಟಸ್ಸಾ? 13ರಲ್ಲಿ PGR ಸಿಂಧಿಯನ್ ವಿರುದ್ಧ ನೀನು ಷಡ್ಯಂತ್ರ ಮಾಡಿನೇ ಸೋತಿದ್ದಿ. ಈ ಸಲ SIR ಆಗಲಿ, ಆಮೇಲೆ ನಿನ್ನ ಕತೆ ನೋಡು. ಇದು ನಿನ್ನ ಸ್ಟೇಟಸ್ಸಾ? ನಿನ್ನ ಸ್ಟೇಟಸ್ ಏನು? ನಿನ್ನ ತಮ್ಮನ್ನ ಏನೋ 135 ಸೀಟು ಬಂದಿದೆ, ಆದರೂ ನೀನು ಬಿಚ್ಚಿದೆ. ರಾಜಕೀಯವಾಗಿ ಬೆತ್ತಲೆಯಾಗಿ ಸೋನಿಯಾ ಇಟಲಿ ಲೇಡಿ, ಅವನು ರಾಹುಲ್ಲು, ನಾನು ಹೇಳೋದಲ್ಲ ಇದು, ಗಾಂಜಾ ಮಾಸ್ಟ್ರು ಅಂತ ಬಸವನಗೌಡ ಪಾಟೀಲ್ ಯತ್ನಾಳು, ಅವನ ವಿರುದ್ಧ ಹೋಗ್ಬಿಟ್ಟು ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳೋ ಅಂಥ ಒಬ್ಬ ಅಯೋಗ್ಯ ಡೆಪ್ಯೂಟಿ CM. ಇದು ನಿನ್ನ ಸ್ಟೇಟಸ್ಸಾ? ಏನಪ್ಪ ನಿನ್ನ ಸ್ಟೇಟಸ್ಸು? ಸೊ ಹಾಗಾಗಿ ಫಸ್ಟು ನಿನ್ನ ಸ್ಟೇಟಸ್ ಏನು, ಕ್ಲಾರಿಟಿ ಕೊಡು. ಆಯಿತಾ? ರೈತರು ಜಮೀನನ್ನ ಒಡೆಯೋಕ್ಕೆ ಹೋಗಿದೆಯಲ್ಲ, ಅಂದರೆ ಬುರುಡೆ ಹೊಡ್ಕೊಂಡು ತಲೆ ಹಿಡಿಯೋದಕ್ಕೆ ಇನ್ನೊಬ್ರಿಗೆ ಭೂಮಿ ತಾಯಿನ, ಇದು ನಿನ್ನ ಸ್ಟೇಟಸ್ಸಾ? ರೈತರು ನಿನ್ನನ್ನು ಅದ ಮಾಡ್ತಾರೆ, ಅದು ರೈತರು ಸ್ಟೇಟಸ್ಸು. ನಿನ್ನ ಸ್ಟೇಟಸ್ ಏನು ಹೇಳು? ಅದಾದಮೇಲೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳ್ದಲ್ಲ, ಇದು ನಿನ್ನ ಸ್ಟೇಟಸ್ಸಾ? ನಿನ್ನ ಸ್ಟೇಟಸ್ ಯಾವುದಪ್ಪ? ಕ್ಲಾರಿಟಿನೇ ಇಲ್ಲ. ಎಷ್ಟೇ ಆಗಲಿ ಜೈಲಿಗೆ ಹೋಗಿ ಬಂದಿರೋ ಗಿರಾಕಿ, ತಾವೇನೋ ನೀಲಿ ಚಿತ್ರ ಪ್ರದರ್ಶನ ಮಾಡ್ತಿದ್ರಂತೆ, BFನ. ನಾನು ಹೇಳಿರೋದಲ್ಲಪ್ಪ ಇದು, ನಾನು ಯಾವುದೂ ಹೇಳಿರೋದೇ ಅಲ್ಲ, ಎಲ್ಲ ಸಾರ್ವಜನಿಕವಾಗಿ ನಿನಗೆ ಕ್ಯಾಕರ್ ಸುಗಿತಾ ಇರೋದು. ಇದು ನಿನ್ನ ಸ್ಟೇಟಸ್ಸಾ? ಎಲ್ಲನ್ ಮೂರ್ತಿಯವರು, ನೀನು ಯಾರಿಗೆ ಟೀ ಕೊಡ್ತಿದ್ದೆ, ಏನು ಮಾಡ್ತಿದ್ದೆ, ಯಾವ ದಂಧೆಗಳು ಮಾಡ್ತಿದ್ದೆ, ಎಲ್ಲವನ್ನು ಸವಿವರವಾಗಿ ಹೇಳಿದ್ದಾರೆ. 171ನೇ ಎಪಿಸೋಡಲ್ಲಂತೂ ನೀನು BF ಬಿಡ್ತಿದ್ದಲ್ಲ, ಅದು ನಿನ್ನ ಸ್ಟೇಟಸ್ಸು ಅಂತ ಹೇಳೋರು. ಅದಾದಮೇಲೆ ನೀನು ಏನೋ ಕದೀತಿದ್ದಂತಲ್ಲ ಇದನ್ನು, ಅದು ನಿನ್ನ ಸ್ಟೇಟಸ್ಸಾ? ನಿನ್ನ ಯೋಗ್ಯತೆಗೆ ಶಿವಕುಮಾರ, ನಿನಗೆ ಒಂದು ಸ್ಟೇಟಸ್ ಇಲ್ಲ. ಆಯಿತು, ನಿಖಿಲ್ ಕುಮಾರಸ್ವಾಮಿ 3 ಸಲ ಸೋತಿದ್ದಾನೋ, ಇನ್ನೊಂದು ಮತ್ತೊಂದು, ನಮ್ಮ ಸ್ಟೇಟಸ್ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಅವನು ಯುವ ನಾಯಕ, ಕೆಚ್ಚೆದೆಯ ನಾಯಕ. ಅವನ ವಯಸ್ಸಲ್ಲಿ ನಿನ್ನ ಸ್ಟೇಟಸ್ ಏನಾಗಿತ್ತು ಅನ್ನೋದನ್ನು ನೀನು ನೋಡ್ಕೊ ಫಸ್ಟು, ಆಮೇಲೆ ನೀನು ಮಾತಾಡುವಂತೆ ನಿನ್ನ ಸ್ಟೇಟಸ್ ಬಗ್ಗೆ. ನಿನಗೆ ಸ್ಟೇಟಸ್ ಇಲ್ಲದೆ ಇರೋನ್ಗೆ ಜನ ಭಿಕ್ಷೆ ಹಾಕಿ ಒಕ್ಕಲಿಗರು ಪೆನ್ನು ಪೇಪರ್ ಕೊಟ್ವಿ. ಇವತ್ತೇನಾದ್ರು ಈ ಸರ್ಕಾರ ಇದೆ ಅಂದರೆ ಬಿಕಾಸ್ ಆಫ್ ನಮ್ಮ ಒಂದು ಭಿಕ್ಷೆಯಿಂದ ನಮ್ಮ ಈ ಕರ್ನಾಟಕ ಸರ್ಕಾರ ಇರೋದು. ಆ ಮುಸಲ್ಮಾನರು ನಮ್ಮಿಂದ ಬಂದಿದೆ ಅಂದ್ರೂ ನೀನು ಮುಚ್ಕೊಂಡಿರ್ತೀಯ. ಇದು ನಿನ್ನ ಸ್ಟೇಟಸ್ಸಾ? ಸೊ ಸ್ನೇಹಿತರೆ, ಇದು ಇವನ ಕತೆ ಆಯಿತು. ಇನ್ನು ಪಾಪ ನಮ್ಮ ಅಕ್ಕ ಮುಂದೆದು ಹಿಂದೆದು ಎಲ್ಲವೂ ಹುರ್ಕೊಂಡು ಇದಾಗೋಗಿದೆ. ಅವರೇ ಯಾರಪ್ಪ ಅಂದರೆ ಸೋಕಾಲ್ಡ್ ಬಿಂದು ಗೌಡ, ಅದೇನೋ ಲವ್ ಡ್ಯಾಶ್ ಅಂತ ಎಲ್ಲ ಅಂದಿದ್ರಂತೆ, ಗೊತ್ತಿಲ್ಲ. ಆದರೂ ಹೆಣ್ಮಕ್ಳು, ನಮಗೆ ಸಂಸ್ಕಾರ ಇದೆ.
ಸೊ ಹಂಗಾಗಿ ನಾವು ಅವ್ರಿಗೆ ಬೆಲೆ ಕೊಟ್ಟು ಹೇಳ್ತೀವಿ. ಆ ಹೆಣ್ಮಗಳು ಹೇಳ್ತಾಳೆ, ನಿಖಿಲ್ ಎಲ್ಲಿದೆಯಪ್ಪ? ಆಯ್ತಪ್ಪ, ನಿಖಿಲ್ ಕರ್ನಾಟಕದಲ್ಲೇ ಇದ್ದಾನೆ. ಶಿವಕುಮಾರ ಎಲ್ಲಿದೆಯಪ್ಪ? ಜೈಲಲ್ಲಿದೆಯಪ್ಪ ಶಿವಕುಮಾರ. ಇದು ನಿನ್ನ ಪಕ್ಷದ ಸ್ಟೇಟಸ್ಸು. ಸಿದ್ದರಾಮಯ್ಯ ಎಲ್ಲಿದೆಯಪ್ಪ? ಸಮಾಜವಾದಿ ಸಿದ್ದರಾಮಯ್ಯ ಲೋಕಾಯುಕ್ತ ಮುಚ್ಚಿದಲ್ಲಪ್ಪ. ಇದು ನಿನ್ನ ಪಕ್ಷದ ಸ್ಟೇಟಸ್ಸು. ಸೊ ಬಿಂದುಗೌಡ ನಾಲ್ಗೆನ ಬಿಗಿ ಹಿಡಿದು ಮಾತಾಡು. ಆಯಿತು, ನಮ್ಮ ಸ್ಟೇಟಸ್ಸು ಸರಿ. ನಿನ್ನ ಸ್ಟೇಟಸ್ ಏನು ಹೇಳಿ ಆಯಿತು? ಯಾವುದೋ ಕಾಂಗ್ರೆಸ್ ಇವಾಗ ಇದರಲ್ಲಿ ಕಳ್ಸ್ಕೊಂಡಿದ್ದೀರಾ, ಹೊಡೆದಿದ್ದಾರೆ, ಮಾಡಿದ್ದಾರೆ. ಇದು ನಿಮ್ಮ ಸ್ಟೇಟಸ್ಸಾ? ಸೊ ನೀನು ನಿನ್ನ ಕಾಲು ಧೂಳಿಗೂ ಇರಲಿ, ಅವ್ರಿಗೆ ಹೇಳ್ಗೂ ಸಮ ಇಲ್ಲ ಮಿಸ್ಟರ್ ಬಿಂದುಗೌಡ. ಗೌಡ ಅನ್ನೋ ಹೆಸರಿಗೆ ನಿಮ್ಮಂಥ ಅಯೋಗ್ಯರು ಅದು ಹೆಂಗೆ ಮನುಷ್ಯರಾಗೋದಕ್ಕೆ ಅನ್ಫಿಟ್ಟು. ಬಟ್ ನಮಗೆ ಜಾತಿ ಅಭಿಮಾನ ಇರೋದ್ರಿಂದ ಒಂದು 20% ನಿಮ್ಮಂಥ ಅಯೋಗ್ಯರು ನಿಯತ್ತಿಲ್ಲದೆ ಇರೋವಂಥ ಅಯೋಗ್ಯ ಹೆಣ್ಣುಮಕ್ಕಳು ನೀವು. ಇದು ನಿಮ್ಮ ಸ್ಟೇಟಸ್ಸು. ಸರಿ, ಇನ್ನೊಬ್ಬ ಸಾಬ್ರೆ, ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ. ಇಕ್ಬಾಲ್ ಹುಸೇನ್ ಅಲಿಯಾಸ್ ರಾಮನಗರದ ಶಾಸಕ. ಸೊ ಇದೇ ಡಿ ಕೆ ಶಿವಕುಮಾರ್ ಅಪ್ಪ ನಿಮ್ಮ ಮನೇಲಿ ಏನು ಕೆಲಸ ಮಾಡ್ತಿದ್ದ, ನೀವು ಅವ್ರ ಮನೆಗೆ ಏನಿದ್ರಿ, ಇದೆಲ್ಲ ಗೊತ್ತು ನಮಗೆ. ವೈಯಕ್ತಿಕವಾಗಿ ನಾವು ಹೇಳ್ಬಿಟ್ರೆ ಅಲ್ಲಿ ಅವ್ರ ಸ್ಟೇಟಸ್ ಏನಾಗುತ್ತೆ, ಮಾನ ಮರ್ಯಾದೆ ಹೆಂಗೆ ಹೋಗುತ್ತೆ, ಅವೆಲ್ಲ ಬೇಡ. ಯಾಕೆಂದರೆ ಸಂಸ್ಕಾರ ಇರೋವಂಥವ್ರು ನಾವು, ನಿಯತ್ತಿನ ನಾಯಿ. ಡಿ ಕೆ ಶಿವಕುಮಾರ್ ಥರ ಸಂಸ್ಕಾರ ಅಲ್ಲ. ನಾವು ಸಾಂಸ್ಕೃತಿಕ ನಗರದಲ್ಲಿ ಕಲ್ತಿದ್ದೀವಿ. ನಮ್ಮ ಮನೇಲಿ ಸಂಸ್ಕಾರನ ಹೇಳ್ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಥರ ಏನೋ ನಟ್ಟು ಬೋಲ್ಟು ಅದೇನೋ ಹೇಳ್ತಾನಲ್ಲ, ಕೊಟ್ಟ ಕುದುರೆ ನೇರದೆ, ನೀನು ಧೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳಿದ್ದಲ್ಲಪ್ಪ ಸ್ಟೇಟಸ್ಸು ಕುಮಾರಸ್ವಾಮಿಗೆ. ನಿನ್ನ ಸ್ಟೇಟಸ್ ಏನು? ಈಗ ಪೆನ್ನು ಕೊಟ್ಟಿದ್ದೀವಿ, ಪೇಪರು ಕೊಟ್ಟಿದ್ದೀವಿ, ಕುದುರೆನೂ ಕೊಟ್ಟಿದ್ದೀವಿ, 135 ಜನನೂ ಕೊಟ್ಟಿದ್ದೀವಿ. ಆದರೂ ನೀನು ಏರಕ್ಕಾಯ್ತಾ ಇಲ್ಲ. ಅಲ್ಲಿಗೆ ನೀನು ಗಂಡ್ಸೋ ಅಥವಾ ಡ್ಯಾಶ್ 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 ಶಾಶ ಏನೋ ವಿ ಡೋಂಟ್ ನೋ, ಜನ ತೀರ್ಮಾನ ಮಾಡ್ತೀವಿ, ಅದು ಬೇರೆ. ಹಾಗಾಗಿ ನಿನ್ನ ಸ್ಟೇಟಸ್ ಇದು. ಇನ್ನು ಇಕ್ಬಾಲ್ ಹುಸೇನ್, ನೀನು ಹೇಳಿದ್ಯಾ ಏನಂತ, ನಿಖಿಲ್ ವಯಸ್ಸಿಗೆ ತಕ್ಕಂತೆ ಮಾತಾಡಿರೋದಕ್ಕೆ ಅವ್ನು ಹಂಗೆ ಮಾತಾಡಿದ್ದಾನೆ. ನಮ್ಮಂಥವ್ರಾಗಿದ್ರೆ ಬೇರೆ ರೀತಿಯೇ ಅವನು ಮರ್ಯಾದೆ ಕೊಟ್ಟು, ತಾಕತ್ತಿದ್ರೆ ಬಂದು ಕರ್ಕಬ ನೀನು ಬಿಡ್ದಿ. ಮತ್ತು ಆನೆಕಲ್ಲು ಸಮೀಪದಲ್ಲಿರುವಂಥ ಜನಗಳ ಹತ್ರ ಮಾತಾಡೋಣ, ರೈತರ ಹತ್ರ. ಸ್ಟೇಟಸ್ ಅಲ್ವಪ್ಪ ಇಕ್ಬಾಲು. ಸಾಬ್ರೆ, ಅಪರೂಪಕ್ಕೆ ಒಂದೊಂದ್ಸಲ ಗೆದ್ದಿದ್ದೀರ. ನಾನು ಐ ರೆಸ್ಪೆಕ್ಟ್ ಲಾಟ್. ಯಾಕೆಂದರೆ ಇನ್ನು ಯಾರೇ ಹೋದ್ರು ಪಕ್ಷಾತೀತವಾಗಿ ಮಾಡ್ತೀಯ, ಯಾರೇ ಹೋದ್ರು ದುಡ್ಡು ಕೊಟ್ಟು ಕಳಿಸ್ತೀಯ, ಕಷ್ಟ ಏನು ಕೇಳ್ತೀಯ ಸಾಬ್ರೆ. ಅದಕ್ಕೆ ನಾನು ಇಲ್ಲ ರೆಸ್ಪೆಕ್ಟ್ ಲಾಟ್. ಆದರೆ ಇದು ಕೊನೆ ಚುನಾವಣೆ, ಬೆಣ್ಣೆ ಹೊಡಿತೀವಿ ಈ ಸಲ. ರಾಮನಗರದ ಜನ ಏನೋ ಅನ್ಕೊಬಿಟ್ಟಿದ್ಯಾ ನೀನು ಸಾಬ್ರಿಂದ. ಸಾಬ್ರೆ ಈ ಸಲ ಚಪ್ಪಲಿ ತಗೊಂಡು ಹೊಡೆದು ಕಳಿಸ್ತಾರೆ ಕಾಂಗ್ರೆಸ್ನ. ಬರೆದು ಇಟ್ಕೋ ಇದು. ಯಾಕೆಂದರೆ ಅವ್ರಿಗೂ ಗೊತ್ತಾಗೋಗಿದೆ ನಮ್ಮ ನಿಯತ್ತು ಏನು ಅಂತ. ಒಂದು ಅಯೋಗ್ಯ ಸಮಾಜ ಮುಸ್ಲಿಂ ಸಮಾಜ ಆಗಲ್ಲ. 80% ಅಯೋಗ್ಯ ಸಮಾಜ ಇವತ್ತಿನ ಮಟ್ಟಿಗೆ. ಆದರೆ ಮುಂದೆ ನಿಮ್ಗಳಿಗೆಲ್ಲ ಕಾದಿದೆ. ಸೊ ಸ್ಟೇಟಸ್ ಬಗ್ಗೆ ಮಾತಾಡೋ ಅಂಥ ಅಯೋಗ್ಯರ ಕಾಂಗ್ರೆಸ್ ಪಕ್ಷ, ಅವ್ರ ಸ್ಟೇಟಸ್ ಏನು? ದೇಶದಲ್ಲಿ 3 ಕಡೆ ಲಂಗೋಟಿ ಥರ ಈಗ ಒಂದು 4 ಕಡೆ ಅಲ್ಲಾಡಿಸ್ತಿದ್ದೀರಲ್ಲ, ಇದು ನಿಮ್ಮ ಸ್ಟೇಟಸ್ಸಾ? ಸ್ಟಾಲಿನ್ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬಿಡ್ತಾನಲ್ಲ ರಾಹುಲ, ಅದು ನಿಮ್ಮ ಸ್ಟೇಟಸ್ಸಾ? ಇಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಬಂದು 400 ಜನ ರೇಪ್ ಮಾಡಿದ್ದಾನೆ ಅಂತ ಹೇಳ್ತೀರಲ್ಲ, ಅದು ನಿಮ್ಮ ಸ್ಟೇಟಸ್ಸಾ? ಸೊ ಹಾಗಾಗಿ ಸ್ಟೇಟಸ್ ಬಗ್ಗೆ ಮಾತಾಡೋರು ಫಸ್ಟು ನಮ್ಮ ಸ್ಟೇಟಸ್ ಏನು ಅಥವಾ ನಾವೇನು. ಈಗ ನಾನು ಹೇಳ್ಕೊಳ್ತೀನಿ, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ, ತುಂಬ ಸರಳ, ಹೆಂಗಂದರೆ ಹಂಗೆ ಜೀವನ ಮಾಡ್ತೀವಿ. ಸೊ ಏನೇ ಬಂದರೂ ಎದುರಿಸ್ತೀವಿ. ಇದು ನನ್ನ ಸ್ಟೇಟಸ್ಸು. ಆದರೆ ಶಿವಕುಮಾರ್ ಅಂದಂಗ ಭ್ರಷ್ಟಾತೀತ ಭ್ರಷ್ಟ, ಜೈಲಿಗೆ ಹೋಗಿ ಬಂದು ಗಿರಾಕಿ, ತಲೆ ಹಿಡಿದು ತಲೆ ಹೊಡೆದಿರೋನು, ಭೂಮಿ ತಾಯಿನ ಮುಳುಗಿಸಿರೋನು, ಎಷ್ಟೋ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಮರಗಳನ್ನ ಮಾರಣಹೋಮ ಮಾಡಿರೋನು ಅಯೋಗ್ಯ ಶಿವಕುಮಾರ. ನಿನ್ನ ಕಾಲ ಮುಗಿದಿದೆ. ಜಸ್ಟ್ ನಿನ್ನ ಸ್ಟೇಟಸ್ನ ಹಾಕೋ ಮುಂದೆ. ಮಾಜಿ ಉಪಮುಖ್ಯಮಂತ್ರಿ, ನಿನ್ನ ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಅದೇ ನಿನ್ನ ಸ್ಟೇಟಸ್ಸು ಅಂತ ಹೇಳ್ತಾ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.